Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ಬನ್ನಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನ್ ಬರೋದ್ರಲ್ಲಿ ಇದೆ ನಿಮ್ ಲೈಫಿಗೆ ನೋಡೋಣ. ಲಿಯೋ ಸೆಜಿಟೇರಿಯಸ್ ಏರಿಸ್, ಸಿಂಹರಾಶಿ, ಧನಸ್ಸು ರಾಶಿ ಮತ್ತೆ ಮೇಷ ರಾಶಿಯವರು ನಿಮ್ಮ ಜೀವನಕ್ಕೆ ಏನೋ ಒಂದಷ್ಟು ಬದಲಾವಣೆನ ತರಬಹುದು ಅನ್ನುವಂಥದ್ದು ಇದೆ. ಸೊ ವಿಂಟರ್ ಸಮಥಿಂಗ್ ಏನೋ ವಿಂಟರ್ ಸೀಸನ್ ಅಲ್ಲಿ ನಿಮ್ ಜೀವನದಲ್ಲಿ ಬದಲಾವಣೆ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಒಳ್ಳೆಯ ರೀತಿಯ ಬದಲಾವಣೆಗಳನ್ನ ನೀವು ಫೀಲ್ ಮಾಡ್ತೀರಾ. ಒಂದಷ್ಟು ನಿಮ್ಗೆ ಎಲ್ಲರೂ ಅಪ್ರಿಶಿಯೇಷನ್ ಮಾಡ್ತಾರೆ, ಒಳ್ಳೆ ರೀತಿಲಿ ನಿಮ್ಗೆ ಹೊಗಳೋ ಅಂಥದ್ದು. ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ರಿ, ಓ ತುಂಬಾ ಚೆನ್ನಾಗಿದೆ, ನೀವು ಗುಡ್ ಗರ್ಲ್, ಗುಡ್ ಬಾಯ್, ಅಥವಾ ಯು ಡಿಡ್ ವೆಲ್ ಅಂತ ಯಾರೋ ನಿಮ್ಗೆ ಅಪ್ರಿಶಿಯೇಟ್ ಮಾಡಬಹುದು. ಗುಡ್ ವೈಬ್ ಕೊಡುವಂಥದ್ದು, ಎಸ್ಪೆಷಲಿ ತಮ್ಮ ಪ್ರೀತಿನ ನಿಮ್ ಜೊತೆ ಹಂಚ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಸೊ ಅವ್ರ ಪ್ರೀತಿನ ನಿಮ್ ಜೊತೆ ಹೇಳ್ಕೊಳ್ಬಹುದು ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಫೋನಲ್ಲಿ ಸ್ಟೋರೇಜ್ ಜಾಸ್ತಿ ಆಗಿದ್ರೆ ಅದನ್ನೆಲ್ಲ ತೆಗ್ದ್ಹಾಕಿ ಅನ್ನುವಂಥದ್ದು ಇದೆ. ಒಂದಷ್ಟು ಸಾಕ್ಷಿಗಳು ಸಿಗುತ್ತೆ ನಿಮ್ಗೆ ಕಸದ ಬುಟ್ಟಿಲಿ ಹುಡುಕಿದ್ರೆ ಅನ್ನುವಂಥದ್ದು ಕೂಡ ಇದೆ. ಸ್ಕ್ರೀನ್ ಶಾಟ್ ಪ್ರೂಫ್ ಎಲ್ಲ ಸಿಗುತ್ತೆ, ಆಮೇಲೆ ಬೇಡದಿರುವಂತ ಮೆಸೇಜಸ್ ಎಲ್ಲ ಸಿಗುತ್ತೆ. ಹಳೆ ನೆನಪುಗಳನ್ನೆಲ್ಲ ತೆಗೆದ್ಹಾಕಿ ಅನ್ನುವಂಥದ್ದು ಇದೆ. ಯಾರಿಗೋ ಸಾಕ್ಷಿ ಹುಡುಕ್ತಾ ಇರೋರಿಗೆ ಸಾಕ್ಷಿ ಕೂಡ ಸಿಗುತ್ತೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಗಿಲ್ಟ್ ಅಲ್ಲಿ ನೀವು ಇರ್ತೀರಾ, ಆ ಗಿಲ್ಟ್ ನಿಮ್ಗೆ ಇರೋದು ಬೇಡ. ಸೊ ಯಾರು ಮಾಡದೇ ಇರೋಂಥ ತಪ್ಪೇನಿಲ್ಲ. ಒಂದ್ ಕಡೆ ಹೊಗಳ್ತಾರೆ, ಒಂದ್ ಕಡೆ ತೆಗಳ್ತಾರೆ, ಎರಡು ಕೂಡ ಇದ್ದಿದ್ದೆ ಜೀವನದಲ್ಲಿ. ಎರಡನ್ನೂ ಬ್ಯಾಲೆನ್ಸಿಂಗ್ ಎನರ್ಜಿಲಿ ತಗೊಳ್ಬೇಕು. ಇವತ್ತು ನಮ್ಮನ್ನ ಹೊಗಳ್ತಾರೆ ಅಂದ್ರೆ ನಾಳೆ ನಮ್ ವಿರುದ್ಧನೇ ಮಾತಾಡ್ತಾರೆ, ಇವತ್ ನಮ್ ವಿರುದ್ಧ ಮಾತಾಡ್ತಾರೆ ಅಂದ್ರೆ ನಾಳೆ ನಮ್ ಪರವಾಗಿ ನಿಲ್ತಾರೆ. ಸೊ ಹಾಗಾಗಿ ಜನಗಳು ಹೇಗಿರ್ತಾರೆ ಅನ್ನೋದ್ಕಿಂತ ನಾವು ಹೇಗಿರ್ತೀವಿ, ಹೇಗೆ ನಮ್ ಜೀವನನ ನಾವು ತಗೊಂಡ್ ಹೋಗ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗತ್ತೆ. ಹಾಗಾಗಿ ನಾವು ಸರಿಯಾದ ದಿಕ್ಕಿನಲ್ಲಿ ನಡಿಬೇಕಾಗಿರುವಂಥದ್ದು ನಮ್ಮ ಆತ್ಮಸಾಕ್ಷಿ, ನಮ್ಮ ಮನಸ್ಸಾಕ್ಷಿ, ದೈವಕ್ಕೆ ಕೃತಜ್ಞತೆ ಸಲ್ಲಿಸುವಂತ ರೀತಿಲಿ ಇದ್ರೆ ಸಾಕು. ಸೊ ಮಿಕ್ಕಿದೆಲ್ಲವೂ ಕೂಡ ತಂತಾನೆ ಸರಿ ಹೋಗುತ್ತೆ. ಫ್ಯಾಮಿಲಿ ಲೈಫ್ ಬರುವಂತ ಸಾಧ್ಯತೆ ಇದೆ. ನಿಮ್ಮ ಫ್ಯಾಮಿಲಿ ಸೇಫ್ ಆಗಿದೆ, ಸೇಫ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಕೆಲವರು ಸಿಂಗಲ್ಸ್ ಆಗಿರೋರು ಫ್ಯಾಮಿಲಿನ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಇಟ್ಸ್ ಮೀನ್ಸ್ ಮ್ಯಾರೇಜ್ ಆಗತ್ತೆ ನಿಮ್ಗೆ ಅನ್ನುವಂಥದ್ದು. ಸೊ ಮ್ಯಾರೇಜ್ ಆಗದಿರಾನು ನೀವು ಫ್ಯಾಮಿಲಿ ಶುರು ಮಾಡ್ಬೋದು. ಕೆಲವರು ಮ್ಯಾರೇಜ್ ಮಾಡ್ಕೊಂಡು ಕೂಡ ಮದ್ವೆ ಆಗ್ಬಹುದು ಅನ್ನುವಂಥದ್ದು ಇದೆ. ಕೆಲವರಿಗೆ ಬೇರೆಯವ್ರನ್ನ ಮದ್ವೆ ಆಗ್ಬಿಟ್ರು ನಿಮ್ ಪಾರ್ಟ್ನರ್ ಅಂತ ನಿಮ್ಗೆ ಬೇಜಾರಾಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ಬೇಜಾರ್ ಮಾಡ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ಸೊ ಸದ್ಯಕ್ಕೆ ನಿಮ್ ಜೀವನದಲ್ಲಿ ಏನ್ ಸತ್ಯ ಇದೆಯೋ ಅದನ್ನ ಒಪ್ಕೊಳ್ಳಿ. ಆ ಸತ್ಯನ ಒಪ್ಕೊಂಡು ನಿಮ್ಗೆ ಹೇಗೆ ನಿಮ್ಮನ್ನ ಕಂಟ್ರೋಲ್ ಮಾಡೋದಕ್ಕಾಗುತ್ತೋ ಮಾಡ್ಕೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಕೆಲಸ ಬರುವಂಥದ್ದು ಕೂಡ ಇದೆ. ಸೊ ಯಾರೋ ಒಂದಷ್ಟು ಪ್ರಯೋಗನ ಹೇಗ್ ಮಾಡಿದ್ದಾರೆ ಅಂದ್ರೆ, ನಿಮ್ ಕೆಲಸ ಎಲ್ಲ ಲಾಸ್ ಆಗಿ ಒಂದಷ್ಟು ರೂಲ್ಸ್ ನ ರೆಗ್ಯುಲೇಷನ್ ನ ನೀವು ಸರಿಯಾಗಿ ನೋಡ್ದಿರಾ ಒಂದಷ್ಟು ಕಡೆ ಇನ್ವೆಸ್ಟ್ ಮಾಡೋದು ಅಥವಾ ಎಲ್ಲೋ ಮೋಸ ಹೋಗುವಂಥದ್ದು ಕಾಣಿಸ್ತಾ ಇದೆ. ಸೊ ಮೋಸ ಹೋಗಕ್ ಹೋಗ್ಬೇಡಿ. ಸ್ವಲ್ಪ ಎಲ್ಲೇ ಸಿಗ್ನೇಚರ್ ಮಾಡಿದ್ರು, ಪೇಪರ್ ವರ್ಕ್ ಮಾಡಿದ್ರು ಅಥವಾ ಸೈನ್ ಮಾಡಿದ್ರು ಕೆಳಗಡೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇರುತ್ತಲ್ಲ, ಅದನ್ನ ಸರಿಯಾಗಿ ನೋಡ್ಕೊಳ್ಳಿ. ಇಲ್ಲಾಂದ್ರೆ ಎಲ್ಲಾನು ಕಳ್ಕೊಂಡು ಒಂದು ರೀತಿ ಬೆಗ್ಗಿಂಗ್ ಎನರ್ಜಿಗೆ ಬಂದ್ಬಿಡ್ತೀರಾ. ಸೊ ಇನ್ನೊಬ್ರ ಮುಂದೆ ಕೈ ಚಾಚುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಟರ್ಮ್ಸ್ ಅಂಡ್ ಕಂಡೀಷನ್ ಏನಿರುತ್ತೆ ಅದನ್ನೆಲ್ಲ ಸರಿಯಾಗಿ ನೋಡ್ಬಿಟ್ಟು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಹುಡುಗಿ ಮದುವೆ ಸಮಯದಲ್ಲಿ ತಕ್ಷಣ ಯೋಚನೆ ಅಂದ್ರೆ ಬ್ರೈಡಲ್ ಮೇಕ್ ಆ ಮಧುಮಗಳು ಅಂದ್ರೆ ಬ್ರೈಡಲ್ ಆ ಇನ್ನೇನ್ ಮದ್ವೆಗೆ ಹೊರಡ್ಬೇಕು ಅಥವಾ ಮೇಕಪ್ ಆಗ್ತಾ ಇರ್ಬೇಕಾದ್ರೆ ಅದಕ್ಕೆ ಸಮಥಿಂಗ್ ಏನೋ ಪ್ರಜ್ಞೆ ಬಂದಂಗ ಆಗತ್ತೆ. ಅವಾಗ ಯೋಚನೆ ಮಾಡಿ ಸೊ ಏನ್ ಮಾಡ್ಬೇಕು, ಇವಾಗ ಅದನ್ನ ಬೇಡ ಅನ್ಬೇಕಾ ಬೇಕು ಅನ್ಬೇಕಾ ಏನು ಅರ್ಥ ಆಗದೆ ಇರುವಂತ ಗೊಂದಲಕ್ಕೆ ಬೀಳುತ್ತೆ. ಅದಕ್ಕೆ ಇನ್ನೊಂಚೂರು ಮುಂದುವರ್ಸ್ಬಿಟ್ಟು ಆ ಕ್ಷಣಕ್ಕೆ ಸಮಥಿಂಗ್ ಏನೋ ಡಿಸಿಷನ್ ನಿಮ್ಗೆ ಪರ್ಸನಲ್ ಆಗಿ ಮೆಸೇಜಸ್ ಸಿಗತ್ತೆ ಏನ್ ಮಾಡ್ಬೇಕು ಆ ಕ್ಷಣಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ರಿವೆಂಜ್ಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಸೊ
ಮೂರ್ಖರ ತರ ಅಥವಾ ಮಕ್ಳ ತರ ಎಲ್ಲದಕ್ಕೂ ಹಠ ಮಾಡೋದಕ್ಕೆ ಹೋಗ್ಬೇಡಿ. ರಿವೆಂಜ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಒಂದಷ್ಟು ರಿವೆಂಜ್ ಮೂಡಿಗೆ ಹೋಗ್ತೀರಾ. ಸೊ ಇಟ್ಸ್ ಓಕೆ. ಕೆಲವ್ರಿಗೆ ರಿವೆಂಜ್ ತಗೊಳ್ಬೇಕು. ಬಟ್ ಇಲ್ಲಿ ನಿಮ್ಮನ್ನ ನೀವು ಇದೆಲ್ಲದರಿಂದ ಹುಷಾರಾಗಿ ಇಟ್ಕೊಂಡ್ರೆ ಯಾವುದೇ ಒಂದು ರಿವೆಂಜಿನ ಅಗತ್ಯನೇ ನಿಮ್ಗೆ ಬೀಳೋದಿಲ್ಲ. ತುಂಬಾ ಸ್ಟ್ರಾಂಗ್ ಆಗಿ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಬಹುದು. ಇಂಥ ಒಂದು ಅವಘಡಗಳಿಂದ ನಿಮ್ಮನ್ನ ಈ ಲಾಸಸ್ ಇಂದ ನಿಮ್ಮನ್ನ ನೀವು ಕಂಟ್ರೋಲ್ ಮಾಡ್ಕೊಂಡು ಅದನ್ನ ಅವಾಯ್ಡ್ ಮಾಡಿದಷ್ಟು ನಿಮ್ಮನ್ನ ನೀವು ಹೆಚ್ಚು ಪಡ್ಕೊಳ್ಬಹುದು. ಸೊ ಸ್ವಲ್ಪ ರಿಸ್ಕ್ ಕೆಲ್ಸಕ್ಕೆ ಕೈ ಹಾಕೋದಕ್ ಮುಂಚೆ ಏನಾದ್ರೂ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಅನ್ಸೇಫ್ ಡಿಸಿಷನ್ ನ ತಗೊಳ್ಬೇಡಿ ಅನ್ನುವಂಥದ್ದು ಇದೆ. ದೇವರ ಮೊರೆ ಹೋಗಿ ಒಂದ್ ರೀತಿ ಹಾಡುಗಳ ಮುಖಾಂತರನೋ ಅಥವಾ ಸ್ಪಿರಿಚುವಲ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿರಲ್ಲ ಅಂಥವ್ರ ಮುಖಾಂತರನೋ, ಟೆಲಿಪತಿ ಮುಖಾಂತರನೋ, ಕನಸುಗಳ ಮುಖಾಂತರನೋ ನಿಮ್ಗೆ ಸೂಚನೆಗಳು ಬರುತ್ತೆ ಯಾವ್ದು ಮಾಡ್ಬೇಕು ಯಾವ್ದು ಮಾಡಬಾರ್ದು ಅಂತ. ಸೊ ಅದನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಕೂಡ ನೀವು ನಿರ್ಧಾರನ ತಗೊಳ್ಬಹುದು ಅನ್ನುವಂಥದ್ದು ಇದೆ. ಸೊ ಯಾರ್ದೋ ರಿಸೆಪ್ಷನ್ ಅವ್ರು ಇಷ್ಟಪಟ್ಟಂಗೆ ರಿಸೆಪ್ಷನ್ ಆಗಿಲ್ಲ ಅಂತ ಕೂಡ ಯಾರು ಓಕೆ ಬ್ರೈಡಲ್ ಮೇಕ್ ಓವರ್ ಅದಕ್ಕೆ ಬಂದಿದ್ದು ಅವರ ಒಂದು ಮೇಕಪ್ ಅಥವಾ ಅವರ ರಿಸೆಪ್ಷನ್ ಅವ್ರು ಇಷ್ಟಪಟ್ಟಂಗ ಆಗಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಯಾರ್ದೋ ಮದ್ವೆ ಸ್ವಲ್ಪ ಸಮಸ್ಯೆ ಆಗಬಹುದು ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅವ್ರಿಗೆ ಇಷ್ಟ ಬಂದಂಗ್ ಮಾಡ್ಕೊಡಿ, ಆಗೋದು ಚೆನ್ನಾಗ್ ಮದ್ವೆ ಆಗ್ಲಿ. ಸೊ ಯಾರೋ ನಿಮ್ಗೆ ಒಂದ್ ರೀತಿ ಮುಖದ ಹಿಂದೆ ಸುಳ್ಳು ಸುಳ್ಳು ಮಾತಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಕೆಲವರಿಗೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಭಾವನೆಗಳನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಕ್ಕಳ ಬಗ್ಗೆ ಹೆಚ್ಚಿನ ಜವಾಬ್ದಾರಿನ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದು ಫೋನ್ ಕಾಲ್ ಸಡನ್ ಆಗಿ ಬರುವಂಥದ್ದು, ಯಾವುದೋ ಹೊಸ ಮನೆಗೆ ಹೋಗುವಂಥದ್ದು, ಯಾರೋ ಬಂದು ನಿಮ್ಮ ಮನೆಯ ಬಾಗಿಲನ್ನ ಕಟ ಕಟ ಅನ್ನುವಂಥ ಬಾಗ್ಲು ಬಡಿಯುವಂತ ಸಾಧ್ಯತೆ ಇದೆ. ಯಾರೋ ನಿಮ್ ಮನೆಗೆ ಸಡನ್ ಆಗಿ ವಿಸಿಟ್ ಮಾಡ್ತಾರೆ. ಸೊ ರೆಡಿ ಆಗಿರಿ ಅನ್ನುವಂಥದ್ದು ಇದೆ. ಮೇ ಬಿ ನಂಗನ್ಸೋ ಪ್ರಕಾರ ಮದ್ವೆ ವಿಚಾರಕ್ಕೆ ಅವರು ಬರಬಹುದು ಅನ್ನುವಂಥದ್ದು ಇದೆ. ಸೊ ಸಿಂಗಲ್ಸು ಅಥವಾ ಸಪ್ರೇಷನ್ ಅಲ್ಲಿ ಇರೋರಿಗೆ ಖಂಡಿತ ರಿಯೂನಿಯನ್ ಎನರ್ಜಿ ಇದೆ. ರಿಯೂನಿಯನ್ ಆಗ್ತೀರಾ. ಸದ್ಯಕ್ಕೆ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಅಥವಾ ಡಿಸ್ಟೆನ್ಸ್ ಅಲ್ಲಿ ಇರೋರು ಒಂದಷ್ಟು ನೆಗೆಟಿವಿಟಿಯಿಂದ ದೂರ ಇದ್ದೀರಾ ಅನ್ನುವಂಥದ್ದು ಇದೆ. ಸೊ ಇಲ್ಲಿ ಗೋಸ್ಟಿಂಗ್ ಎನರ್ಜಿ ಕೂಡ ಇದೆ. ಯಾರೋ ನಿಮ್ಮ ಮೇಲೆ ಗೋಸ್ಟಿಂಗ್ ಎನರ್ಜಿ ಮಾಡಿಸಿರಬಹುದು. ಸೊ ನೋಡ್ಕೊಳ್ಳಿ. ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕು, ಶೇರು, ಸಬ್ಸ್ಕ್ರೈಬು ಇಷ್ಟ ಆದ್ರೆ ಮಾತ್ರ ಮಾಡಿ, ಇಲ್ಲಾಂದ್ರೆ ಮಾಡಕ್ ಹೋಗ್ಬೇಡಿ. ನಿಮ್ ಜೀವನ ನಿಮ್ ಕೈಲಿ ಇರ್ಲಿ. ನಿಮ್ಮ ಎಚ್ಚರಿಕೆ ನಿಮ್ ಕಿವಿಲಿ ಯಾವಾಗ್ಲೂ ಎಚ್ಚರಿಕೆಯ ಗಂಟೆ ತರ ಬಾರಿಸ್ತಾ ಇರ್ಲಿ. ಸೈನ್ ಮಾಡ್ಬೇಕಾದ್ರೆ, ಪೇಪರ್ ವರ್ಕ್ ಮಾಡ್ಬೇಕಾದ್ರೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಮರ್ತಿ ನಿರ್ಧಾರನ ತಗೊಳ್ಬೇಡಿ. ಕಸಕ್ಕೆ ಏನಾದ್ರೂ ಎಸೆಯಕ್ಕಿಂತ ಮುಂಚೆ ಯೋಚನೆ ಮಾಡಿ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಚೆಕ್ ಮಾಡಿ ಕಸಕ್ಕೆ ಎಸೀರಿ. ಏನೋ ಇಂಪಾರ್ಟೆಂಟ್ ಪೇಪರ್ಸ್ನೆಲ್ಲ ಅಥವಾ ಫೋಟೋಸ್ನೆಲ್ಲ ಸಾಕ್ಷಿಗಳನ್ನೆಲ್ಲ ಕಸಕ್ಕೆ ಎಸಿತಾ ಇದ್ದೀರಾ ಅನ್ನುವಂಥದ್ದು. ಓಕೆ, ಟೇಕ್ ಕೇರ್, ಬಾಯ್, ನಮಸ್ತೆ, see you. The Shrivak Devi Tarot channel is so glad to see you again. Thank you for watching our tarot card readings today.